ಒಂದಿನ ಬೆಳಗ್ಗೆ ತರಗತಿಯಲ್ಲಿ ಒಬ್ಬ ಕುತೂಹಲದ ಹುಡುಗ ಕೈ ಎತ್ತಿ ಕೇಳ್ದ, ಸರ್, ನಾನೊಂದು ಪ್ರಶ್ನೆ ಕೇಳಬಹುದಾ? ಶಿಕ್ಷಕರು ನಗುತ್ತಾ ಹೇಳಿದ್ರು, ಖಂಡಿತ. ಹುಡುಗ ಕೇಳ್ತಾನೆ, ಒಂದು ಆನೆಯನ್ನ ಫ್ರಿಡ್ಜ್ ಒಳಗೆ ಹೇಗೆ ಇಡಬಹುದು? ಪೂರ್ತಿ ತರಗತಿ ನಗೋದಕ್ಕೆ ಶುರು ಮಾಡುತ್ತೆ. ಶಿಕ್ಷಕರಿಗೂ ಕೂಡ ನಗು ಬಂತು. ಅವ್ರು ಹೇಳಿದ್ರು, ನನಗೂ ಕೂಡ ಗೊತ್ತಿಲ್ಲ. ಹುಡುಗ ನಗ್ತಾ ಹೇಳ್ದ, ಬಹಳ ಸಿಂಪಲ್ ಸರ್, ಫ್ರಿಡ್ಜ್ ತೆರೆದು ಆನೆಯನ್ನ ಒಳಗಿಡಬೇಕು. ಶಿಕ್ಷಕರು ಮತ್ತೆ ನಕ್ರು. ಸರಿ, ಮುಂದೇನು ಎಂದು ಕೇಳ್ತಾರೆ. ಹುಡುಗ ಮುಂದುವರಿದ, ಹಾಗಾದ್ರೆ ಕತ್ತೆಯನ್ನ ಫ್ರಿಡ್ಜ್ ಒಳಗೆ ಹೇಗಿಡ್ತೀರಿ? ಶಿಕ್ಷಕರು ಹೇಳಿದ್ರು, ಫ್ರಿಡ್ಜ್ ತೆರೆದು ಅದನ್ನ ಒಳಗಿಡ್ತೇನೆ. ಹುಡುಗ ತಲೆ ಅಲುಗಾಡಿಸಿದ, ಇಲ್ಲ ಸರ್, ಮೊದಲು ಆನೆಯನ್ನ ಹೊರಗೆ ತೆಗೆದು ನಂತರ ಕತ್ತೆಯನ್ನ ಒಳಗಿಡಬೇಕು. ಮತ್ತೊಮ್ಮೆ ತರಗತಿ ನಗೆಯಿಂದ ತುಂಬಿತು. ಆದರೆ ಹುಡುಗ ಅಲ್ಲಿಯೇ ನಿಲ್ಲಿಲ್ಲ. ಅವನು ಮತ್ತೆ ಕೇಳಿದ, ಸರ್, ಸಿಂಹದ ಹುಟ್ಟುಹಬ್ಬದ ಪಾರ್ಟಿಗೆ ಎಲ್ಲಾ ಪ್ರಾಣಿಗಳು ಹೋದ್ರೆ ಹೋಗದೆ ಇರುವ ಪ್ರಾಣಿ ಯಾವುದು? ಶಿಕ್ಷಕರು ಒಂದು ಕ್ಷಣ ಯೋಚಿಸಿ ಹೇಳಿದ್ರು, ಸಿಂಹವೇ, ಯಾಕಂದ್ರೆ ಅದು ಎಲ್ಲರನ್ನ ತಿನ್ನುತ್ತೆ. ಹುಡುಗ ನಗುತ್ತಾ ಹೇಳಿದ, ಇಲ್ಲ ಸರ್, ಕತ್ತೆ, ಅದು ಇನ್ನೂ ಕೂಡ ಫ್ರಿಡ್ಜ್ ಒಳಗಡೆ ಇದೆ. ಈ ಬಾರಿ ನಗು ಇನ್ನಷ್ಟು ಜೋರಾಯಿತು. ಶಿಕ್ಷಕರು ಸ್ವಲ್ಪ ದಣಿದಂತೆ ನಕ್ರು. ಹುಡುಗ ಮತ್ತೆ ಕೇಳಿದ, ಸರ್, ಮೊಸಳೆಗಳಿಂದ ತುಂಬಿದ ನದಿಯನ್ನ ದಾಟಬೇಕಾದ್ರೆ ಏನ್ ಮಾಡಬೇಕು? ನಾನು ದೋಣಿ ತೆಗೆದುಕೊಳ್ಳುತ್ತೇನೆ ಅಂತ ಶಿಕ್ಷಕರು ಉತ್ತರಿಸಿದ್ರು. ಇಲ್ಲ ಸರ್, ನೀವು ಈಜುತ್ತಾ ದಾಟಬಹುದು, ಯಾಕಂದ್ರೆ ಎಲ್ಲಾ ಮೊಸಳೆಗಳು ಸಿಂಹದ ಹುಟ್ಟುಹಬ್ಬದ ಪಾರ್ಟಿಗೆ ಹೋಗಿವೆ ಅಂತ ಆ ಹುಡುಗ ಹೇಳ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಶಿಕ್ಷಕರು ಕೇಳ್ತಾರೆ, ಸರಿ, ಈಗ ನನ್ನ ಪ್ರಶ್ನೆ, ಎಲ್ಲಾ ವಿದ್ಯಾರ್ಥಿಗಳು ಶಾಲೆಗೆ ಬಂದಿದ್ದಾರೆ, ಒಬ್ಬನನ್ನ ಹೊರತುಪಡಿಸಿ ಆ ವಿದ್ಯಾರ್ಥಿ ಯಾರು? ಹುಡುಗ ಸ್ವಲ್ಪ ಯೋಚಿಸಿ ಹೇಳಿದ, ಗೊತ್ತಿಲ್ಲ ಸರ್. ಶಿಕ್ಷಕರು ನಗ್ತಾ ಹೇಳ್ತಾರೆ, ನೀನು, ಯಾಕಂದ್ರೆ ನನಗೆ ತಲೆನೋವು ಕೊಟ್ಟ ಕಾರಣಕ್ಕಾಗಿ ನಿನ್ನನ್ನ 2 ವಾರ ಸಸ್ಪೆಂಡ್ ಮಾಡಲಾಗಿದೆ. ಮತ್ತೊಮ್ಮೆ ತರಗತಿ ನಗೆಯಲ್ಲಿ ಮುಳುಗಿತು. ಶಬ್ದ ಕಡಿಮೆಯಾದ ನಂತರ ಶಿಕ್ಷಕರು ಮೃದುವಾಗಿ ಹೇಳಿದ್ರು, ಈ ನಗಿಸುವ ಕಥೆಯೊಳಗೆ ಒಂದು ಗಂಭೀರ ಪಾಠ ಇದೆ. ಯಾವುದೇ ಸಮಸ್ಯೆ ಪರಿಹರಿಸುವ ಮೊದಲು ಅದರ ಮೊದಲು ಮತ್ತು ನಂತರ ಏನ್ ಬರುತ್ತೆ ಅನ್ನೋದನ್ನ ಯೋಚಿಸಬೇಕು. ಪ್ರತಿಯೊಂದು ನಿರ್ಧಾರವು ಮುಂದಿನದನ್ನ ಪ್ರಭಾವಿಸುತ್ತೆ. ಕೆಲವೊಮ್ಮೆ ಮೂರ್ಖತನದಂತೆ ಕಾಣುವ ಪ್ರಶ್ನೆಗಳೇ ವಿಭಿನ್ನವಾಗಿ ಯೋಚಿಸುವ ಪಾಠಗಳನ್ನ ಕಲಿಸುತ್ತದೆ. ಜ್ಞಾನ ಅಂದ್ರೆ ಸರಿಯಾದ ಉತ್ತರ ಕೊಡೋದಲ್ಲ, ಸರಿಯಾದ ಕ್ರಮವನ್ನ ಅರ್ಥ ಮಾಡಿಕೊಳ್ಳೋದೇ ಜ್ಞಾನ. ಪ್ರತಿಯೊಂದು ನಿರ್ಧಾರವು ಪರಸ್ಪರ ಸಂಪರ್ಕ ಹೊಂದಿದೆ. ಆದ್ದರಿಂದ ಯಾವಾಗಲೂ ಕಾರ್ಯ ಮಾಡುವ ಮೊದಲು ಯೋಚಿಸಬೇಕು.